ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ಮುಂದುವರೆದ ಭಾಗ, ಅದು ಸೋಷಿಯಲ್ ಸೈನ್ಸ್ನ ಮುಂದುವರೆದ ಭಾಗವನ್ನ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರಲಿ, 1087 ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನ ಆಹ್ವಾನಿಸಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅರ್ಜಿ ಆಹ್ವಾನ ಮಾಡಲಾಗಿದೆ. ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ನಿಮಗೆ ಗೊತ್ತಿರಲಿ, ಬಿ ಎಡ್ ಯಾರು ಮಾಡಿದ್ದೀರಾ ಅವರು ಟಿ ಪೇಪರ್ 2 ಪಾಸ್ ಆಗಿರುವಂತವರು ಅಪ್ಲೈ ಮಾಡಬಹುದು. 15ನೇ ತಾರೀಕಿಂದ ಅಂದ್ರೆ 15ನೇ ತಾರೀಕಿನಿಂದ ಅರ್ಜಿ ಆಹ್ವಾನವನ್ನ ಕರೆದಿದೆ. ಆ ಕುರಿತ ಒಂದು ವಿಡಿಯೋ ಕೂಡ ನಮ್ಮ ಚಾನಲ್ ನಲ್ಲಿದೆ, ನೀವು ಅಲ್ಲಿ ನೋಡಬಹುದು. ಇನ್ನು ಸ್ನೇಹಿತರೆ, ಇಲ್ಲಿ ನೀವು ಟೀಚರ್ಸ್ ಏನಿದೆ, ಟೀಚರ್ಸ್ ಎಕ್ಸಾಮ್ ಅನ್ನ ಅಂದ್ರೆ ತೀರಾ ಹತ್ರದಲ್ಲಿರೋದ್ರಿಂದ ನೀವು ಟೆಕ್ಸ್ಟ್ ಬುಕ್ ಅನ್ನ ಓದಕ್ಕಾಗಲ್ಲ. 6 to 10 ಟೆಕ್ಸ್ಟ್ ಬುಕ್ ಅನ್ನ ಓದಲೇಬೇಕು. ನೀವು ಸೋಷಿಯಲ್ ಸೈನ್ಸ್ಗೋಸ್ಕರ ಓದ್ತೀರಾ ಅಂದ್ರೆ, ಯಾವುದೇ ಟೀಚರ್ಸ್ ಆಗಬೇಕು ಅಂದ್ರೆ, ಸೊ ಆಗಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅನ್ನು ಓದೋದಕ್ಕೆ ಕನಿಷ್ಠ 1 ರಿಂದ 2 ತಿಂಗಳು ಬೇಕಾಗುತ್ತೆ. ಸೊ ಈ 2 ತಿಂಗಳು ಆಗೋಲ್ಲ ಅಂದಾಗ ನಾವು 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ಅನ್ನ PDF ಅನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಇದನ್ನ ನೀವು 4 ರಿಂದ 5 ದಿನದಲ್ಲಿ ಮುಗಿಸಬಹುದು. ಸೊ ಈ PDF ಅನ್ನ ನೀವು ಪಡ್ಕೊಳ್ಳೋದಾದ್ರೆ ಈ ನಂಬರ್ಗೆ 9945005138ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ 149 ರುಪೀಸ್ ಅನ್ನ ಪೇ ಮಾಡಿ ನೀವು ಪಡೆದುಕೊಳ್ಬಹುದು. ಹಾಗಾದ್ರೆ PDF ಹೇಗಿದೆ ಅಂತ ಅಂದ್ರೆ, ಅದೇ PDF ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋಗೋಣ. ಈ PDF ಏನಾದರೂ ಇಷ್ಟ ಆದ್ರೆ ನೀವು ತೆಗೆದುಕೊಳ್ಳಿ. ಇದಷ್ಟೇ ಅಲ್ಲದೆ ಸೈನ್ಸ್ ಇದೆ, ಸೈಕಾಲಜಿ ಎಲ್ಲವೂ ಇರುವಂಥದ್ದು. ಯಾವುದಕ್ಕೂ ನಿಮ್ಗೆ ಏನಾದರೂ PDF ಬೇಕು ಅಂದ್ರೆ 9945005138ಗೆ ಮೆಸೇಜ್ ಮಾಡಿ, ಆ ನಂತರ ಪೇ ಮಾಡಿ. ಓಕೆ, ಶುರು ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂದ್ರೆ ಆಗುಂಬೆ. ಇನ್ನೊಂದು ಸ್ನೇಹಿತರೆ, ಈ PDF ಕೇವಲ ಟೀಚರ್ಸ್ಗಷ್ಟೇ ಅಲ್ಲ, PEC PSI ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ ಅನ್ನು ಓದಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ, 1913 ಮೀಟರ್. ದಕ್ಷಿಣ ಮೈದಾನವನ್ನ ಏನೆಂದು ಕರೆಯಲಾಗಿದೆ? ಮೈಸೂರು ಪ್ರಸ್ಥಭೂಮಿ. ಭಾರತೀಯ ಪ್ರಮಾಣಿತ ಸಮಯವನ್ನ ಯಾವ ರೇಖಾಂಶದ ಆಧಾರದ ಮೇಲೆ ಅಳೆಯಲಾಗುತ್ತೆ ಅಂದ್ರೆ 82.5 ಡಿಗ್ರಿ ರೇಖಾಂಶದನ್ನಾಧರಿಸಿ. ಇನ್ನು ಭಾರತದ ಪ್ರಾಕೃತಿಕ ವಿಭಾಗಗಳು ನೋಡೋಣ. ಭಾರತವು ಯಾವ ಗೋಳಾರ್ಧದಲ್ಲಿ ನೆಲೆಸಿದೆ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ. ಭಾರತವು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 7ನೇ ಸ್ಥಾನ. ಭಾರತದ ದಕ್ಷಿಣದ ತುದಿಯ ಭೂಶಿಖರವನ್ನು ಏನಂತಾರೆ? ಕನ್ಯಾಕುಮಾರಿ ಭೂಶಿಖರ. ಭಾರತದ ಅಕ್ಷಾಂಶ ವಿಸ್ತರಣೆ ಎಷ್ಟು ಅಂದ್ರೆ 8.4 ಉತ್ತರದಿಂದ 37.6 ಉತ್ತರ ಅಕ್ಷಾಂಶ. ಭಾರತದ ರೇಖಾಂಶದ ವಿಸ್ತರಣೆ 68.7 ಪೂರ್ವದಿಂದ ರೇಖಾಂಶದ್ದು 68.7ರಿಂದ 97.25. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ವಾಯುವ್ಯ ದಿಕ್ಕಿನಲ್ಲಿ ನೆರೆ ದೇಶಗಳು ಯಾವುವು ಅಂದ್ರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ. ವಾಯುವ್ಯ ಅಂದ್ರೆ ಈ ಕಡೆ ಬರುತ್ತಲ್ಲ, ಇಂಡಿಯಾ ಇದ್ ಮ್ಯಾಪ್ ಆದ್ರೆ ಈ ಕಡೆ ಬರುತ್ತೆ. ಭಾರತದ ಉತ್ತರಕ್ಕಿರುವ 3 ನೆರೆಯ ರಾಷ್ಟ್ರಗಳು ಯಾವುದು? ನೇಪಾಳ, ಭೂತಾನ್, ಚೀನಾ. ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಭಾರತದ ಪೂರ್ವಕ್ಕಿರುವ ನೆರೆಯ ರಾಷ್ಟ್ರಗಳು ಬಾಂಗ್ಲಾದೇಶ, ಮಯನ್ಮಾರ್. ಇನ್ನು ಭಾರತವನ್ನ ಶ್ರೀಲಂಕಾದಿಂದ ಪ್ರತ್ಯೇಕಿಸುವ ಜಲಸಂಧಿ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವ ಕಾರಿ ಮನ್ನಾರ್ ಕಾರಿ. ಭಾರತದ ಪೂರ್ವಕ್ಕಿರುವ ಜಲರಾಶಿ ಯಾವುದು? ಬಂಗಾಳ ಕೊಲ್ಲಿ. ಭಾರತದ ಪಶ್ಚಿಮಕ್ಕಿರುವ ಜಲರಾಶಿ ಅರಬ್ಬಿ ಸಮುದ್ರ. ಭಾರತದ ದಕ್ಷಿಣಕ್ಕಿರುವ ಮಹಾಸಾಗರ ಹಿಂದೂ ಮಹಾಸಾಗರ. ಭಾರತದ ಕರಾವಳಿಯ ಉತ್ತರ ಭಾಗ ಹೇಗಿದೆ ಅಂದ್ರೆ ಕಿರಿದಾಗಿದೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ಅಂದ್ರೆ ನವಮಂಗಳೂರು ಬಂದರು. ಸೆಂಟ್ ಮೇರಿಸ್ ದ್ವೀಪಕ್ಕೆ ಇರುವ ಮತ್ತೊಂದು ಹೆಸರು ಕೋಕೋನಟ್ ದ್ವೀಪ. ಮಲೆನಾಡು ಪ್ರದೇಶವನ್ನು ಜನಪ್ರಿಯವಾಗಿ ಏನಂತಾರೆ? ಸಹ್ಯಾದ್ರಿ ಸರಣಿಗಳು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗುಂಬೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಆಗಲೇ ಹೇಳಿದಂತೆ ಮುಳ್ಳಯ್ಯನಗಿರಿ ಬಂದು 913 ಮೀಟರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ PDF ಸ್ನೇಹಿತರೆ ವಿಡಿಯೋ. ನಿಮಗೆ PDF ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ತಾರೆ. 1087 ಟೀಚರ್ಸ್ ಕಾಲ್ ಆಗಿದೆ. ಇಂಥದ್ದೊಂದು ಅವಕಾಶವನ್ನ ಕಳೆದುಕೊಡ್ಬೇಡಿ. ಮತ್ತೊಂದು ವಿಚಾರ ಸ್ನೇಹಿತರೆ, ಇದು ವಸತಿ ಶಾಲೆ, ಕರ್ನಾಟಕ ವಸತಿ ಶಾಲೆಗಳಲ್ಲಿ ಕಾಲ್ಫಾರ್ಮ್ ಆಗಿರುವಂಥದ್ದು. ಇನ್ನೂ 18,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಬಿಡುವ ಸಾಧ್ಯತೆ ಇರುವಂಥದ್ದು. ಇಲ್ಲಿ GPSTR, HSTR, PSTR ಎಲ್ಲವೂ ಇರುವಂಥದ್ದು. ಸೊ ಆ ಕಾರಣದಿಂದ ನಿಮಗೆ HSTRಗೆ ಸೋಷಿಯಲ್ ಸೈನ್ಸ್ ಬೇಕು ಅಂದ್ರೆ ಈ PDF ಅನ್ನು ತೆಗೆದುಕೊಂಡು ನೀವು ಓದಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.